ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ನಮಗೆಲ್ಲ ತಿಳಿದಿರುವಂತೆ ನಿನ್ನೆ ಏನು ಬಹಳ ದಿನಗಳಿಂದ ನೆನಗುದಿಗಿದ್ದಂಥ ಸಚಿವ ಸಂಪುಟ ಆಯಿತು. ಆ ಒಂದು ಸಚಿವ ಸಂಪುಟದಲ್ಲಿ ಏನು ಕೂಲಿ ಕಬ್ಬಲಿಗ ಸಮುದಾಯದ ಮತ್ತು ಅತ್ಯಂತ ಹಿಂದುಳಿದ ಸಮುದಾಯವಾದಂಥ ನಮ್ಮ ಮಂಕಳ ವೈದ್ಯರನ್ನು ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಅವ್ರಿಗೆ ಕಾರಣ ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ನಡು ರಸ್ತೆಯಲ್ಲಿ ಕೆಳಗಿಳಿಸಿದ್ದು ಇಡೀ ನಮ್ಮ ಸಮಾಜಕ್ಕೆ ಮಾಡಿದ ಅಪಮಾನ ಆಗಿದೆ. ಆದ್ದರಿಂದ ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ಕೂಡಲೇ ಅವರನ್ನು ಮರು ಸೇರ್ಪಡೆ ಮಾಡಿಕೊಳ್ಳಬೇಕೆನ್ನುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಆಘಾತಕಾರಿ ಸುದ್ದಿ ಏನಂದ್ರೆ 5-6 ಜನ ಮಹಿಳಾ ಶಾಸಕರಿದ್ದರೂ ಕೂಡ ಇವತ್ತು ಹಿಂದುಳಿದ ಕುರುಬ ಸಮಾಜಕ್ಕೆ ಸೇರಿದಂಥ ಗಾಯತ್ರಿ ಶಾಂತೇಗೌಡವರನ್ನು ಕೂಡ ಪಟ್ಟಿಯಲ್ಲಿ ಹೆಸರಿದ್ದರೂ ಕೂಡ ಇವತ್ತಿನ ದಿವಸ ಅವರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಆಹ್ವಾನಿಸದೆ ನೀವು ಬರ್ಲಿಕ್ಕೆ ಹೋಗಬೇಡ್ರಿ ಅಂತೇಳಿ ಹೇಳಿ ಒಂದು ಹಿಂದುಳಿದ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡೋದ್ರ ಜೊತೆಗೆ ಇವತ್ತಿನ ದಿವಸ ಇಡೀ ಒಂದು ಮಹಿಳಾ ಸಮುದಾಯಕ್ಕೆ ಅನ್ಯಾಯ ಮಾಡೋದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡುವ ನಿಟ್ಟಿನಲ್ಲಿ ಮಂಕಳ ವೈದ್ಯರನ್ನು ಮತ್ತು ಗಾಯತ್ರಿ ಶಾಂತೇಗೌಡರನ್ನು ಮತ್ತು ಮಹಿಳೆಯರನ್ನು ವಿಶೇಷವಾಗಿ ಅನ್ಯಾಯ ಮಾಡಿರುವ ಈ ಸರ್ಕಾರ ನಿಲುವನ್ನು ಖಂಡಿಸಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 92 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತದಾರರಾಗಿರುವಂಥ ಕೂಲಿ ಕಬ್ಬಲಿಗ ಬೆತ್ತ ಪರ್ಯಾಯ ಪದಗಳಾದಂಥ ಮಗುವೀರ ಮೊಗೇರ್ ಇನ್ನಿತರ ಸಮುದಾಯದವರು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ನಿರ್ಣಾಯಕ ಪಾತ್ರ ವಹಿಸ್ತಿದ್ರೂ ಕೂಡ ಇವತ್ತಿನ ದಿವಸ ಆದ್ದರಿಂದಲೇ ಇಂದಿನ ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲಾಗಿರ್ಬೋದು, ಇನ್ನಿತರ ಸಂದರ್ಭದಲ್ಲಾಗಿರ್ಬೋದು, ಈ ಹಿಂದೆ ನಮ್ಮ ಬಳ್ಳಾರಿಯ ಕೃಷ್ಣಮೂರ್ತಿಯವರು ನಮ್ಮ ಸಮಾಜದವರು ರಾಯಚೂರು, ಅದರಂತೆ ಹಿಂದೆ ಪ್ರಮೋದ್ ಮಾಧ್ವರಾಜ್ ಅವರ ತಾಯಿ ಆದಂಥ ಮನೋರಮ್ ಮಾಧ್ವರಾಜ್ ಅವರು, ಪ್ರಮೋದ್ ಮಾಧ್ವರಾಜ್ ಅವರು, DT ಜಯಕುಮಾರ್ ಅವರು, ದೇವೇಂದ್ರಪ್ಪ ಗಾಳಪ್ಪನವರು, ಬಾಬುರಾವ್ ಚಿಂಚನ್ಸೂರವರು, ಇದೇ ರೀತಿಯಾಗಿ ಪ್ರತಿಯೊಂದು ಒಂದು RB ಚೌಧರಿ ಆಗಿರ್ಬೋದು, ಈ ರೀತಿಯಾಗಿ ಇವತ್ತಿನ ದಿವಸ ಹಲವಾರು ಜನ ಶಾಸಕರನ್ನು ಪ್ರತಿ ಸಚಿವ ಸಂಪುಟದಲ್ಲಿ ಈ ಸಮುದಾಯಕ್ಕೆ ಸ್ಥಾನಮಾನ ಕೊಟ್ಟಿರುವಂಥ ಇತಿಹಾಸ ಇದೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಏನು ಕೇಂದ್ರದ ಅವರ ಪಕ್ಷದ ಬಗ್ಗೆ ಹೆಚ್ಚು ಮಾತಾಡಲ್ಲ ನಾವು ಇವತ್ತಿನ ದಿವಸ. ಆದರೆ ಇವತ್ತು ಸಮಾಜದ ದೃಷ್ಟಿಯಿಂದ ಸಮಾಜದ ಒಬ್ಬ ವ್ಯಕ್ತಿ ಅಲ್ಲಿ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಇವತ್ತಿನ ದಿವಸ ಯಾರಿಗೆ ಖುಷಿ ಪಡಿಸ್ತಾರೆ. ಇವತ್ತು ಭಾಳ ನೋವು ಅನ್ನಿಸ್ತದೆ. SS ಮಲ್ಲಿಕಾರ್ಜುನ್ ಅವರು ಅವ್ರಿಗೆ ಏನು ಕೊರತೆ ಅದ? ಹಿಂದೆ ಅವ್ರ ತಂದೆಯವರು ಮಂತ್ರಿ ಇದ್ದರು, ಈಗ ಅವ್ರ ಮಗ ಶಾಸಕರ ಇದು MP ಆಗ್ಯಾರ, ಮಗ MLA ಆಗ್ಯಾರ, ಅವರು ಹೆಂಡತಿ MP ಆಗ್ಯಾರ. ಅವರಿಗೆ ಮತ್ತೆ ನಮ್ಗೆ ಸಚಿವ ಸ್ಥಾನ ಬೇಕು, ಇಲ್ಲಾಂದ್ರೆ ನಾವು ಪಾರ್ಟಿ ಬಿಟ್ಟು ಹೋಗ್ತೀವೋ, ಅದು ನಿಮ್ಗೆ ಬಿಟ್ಟು ವಿಷಯ, ಅದು ಬೇರೆ ಇಲ್ಲ. ಅವರ ಒತ್ತಡಕ್ಕೆ ಮಾಡಿದ ಇವತ್ತಿನ ದಿವಸ ಶೋಷಿತ ವರ್ಗಕ್ಕೆ ಇವತ್ತಿನ ದಿವಸ ಅನ್ಯಾಯ ಮಾಡ್ತಿರುವಂಥ ಅದು ಭಾಳ ಅತ್ಯಂತ ನೋವಿನ ಸಂಗತಿ. ಯಾಕಂದ್ರೆ ಈ ಸಮಾಜಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ರೀತಿ. ಯಾಕೆ ಹಿಂಗೆ ಮಾಡ್ಲಕತ್ತಾರ? ಅದಕ್ಕೆ ಇವತ್ತಿನ ದಿವಸ ಏನು ಉತ್ತರ ಕರ್ನಾಟಕ ಆಗಿರ್ಬೋದು, ಕರಾವಳಿ ಹಿಡ್ಕೊಂಡು, ಕರಾವಳಿಯ ಮಂಗಳೂರದಿಂದ ಹಿಡ್ಕೊಂಡು ಇವತ್ತು ಬೀದರ್ ಬಳ್ಳಾರಿವರೆಗೆ ಇವತ್ತಿನ ದಿವಸ ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಮಾರು 40-50 ಸಾವಿರ ಓಟ್ ಇರುವಂಥ ಈ ಸಮಾಜಕ್ಕೆ ಈ ರೀತಿ ಗತಿ ಆದ್ರೆ ಮುಂದೆ ಯಾವ ರೀತಿಯಾಗಿ ಇವರೇನು ಹೇಳಿ ಬಂದರು? ದಲಿತರು, ಹಿಂದುಳಿದವರು ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂಥವ್ರು ಇವರು
ಈ ಸಮಾಜಕ್ಕೆ ಮಾಡಿರುವ ಅನ್ಯಾಯವನ್ನು ನಾವು ಯಾವತ್ತೂ ಸಹಿಸಲ್ಲ. ಅದರಿಂದ ಕೂಡಲೇ ಮಂಕಳ ವೈದ್ಯರನ್ನು ಇವತ್ತಿನ ದಿವಸ ಏನು ಆ ಸಚಿವ ಸಂಪುಟದಲ್ಲಿ ತಗೋಬೇಕು, ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಇವತ್ತಿನ ದಿವಸ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ಅದರಂತೆ ಇವತ್ತಿನ ದಿವಸ ನಮ್ಮ ಗಾಯತ್ರಿ ಶಾಂತೇಗೌಡರು, ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗದವರು, ಅವರು ಈ ಹಿಂದೆ ಸಿದ್ದರಾಮಯ್ಯನವರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ನಿಲ್ಲಿಸ್ರಿ. ಅದರ ನಂತರ ಇವತ್ತಿನ ದಿವಸ ಒಬ್ಬ ಹಿಂದುಳಿದ ಮಹಿಳೆಗೆ ಆಹ್ವಾನ ಪಟ್ಟಿಯಲ್ಲಿದ್ದರೂ ಕೂಡ ಆಹ್ವಾನ ಮಾಡಲಿಕ್ಕಲ್ಲಪ್ಪ ಅಂದ್ರೆ ನೀವು ಎಷ್ಟು ಇವತ್ತಿನ ದಿವಸ ಈ ಸಮುದಾಯಕ್ಕೆ ನೀವು ನೋಡ್ತಿದ್ದೀರಿ. ಮಾತು ಹೇಳಿದ್ರೆ ನಾರಿ ಶಕ್ತಿ, ಮಹಿಳಾ ಸಬಲೀಕರಣ ಮತ್ತು ಮೀಸಲಾತಿ ಬಗ್ಗೆ ಇವತ್ತಿನ ದಿವಸ ಕೇಂದ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ಘಟಾನುಘಟಿ ನಾಯಕರು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಏನು ಹೊಡೆದಿದೆ ಭಾಷಣ. ಸಚಿವ ಸಂಪುಟದಲ್ಲಿ ಒಬ್ಬರೊಬ್ಬರು ಮಹಿಳೆಯರು ಇವತ್ತಿನ ದಿವಸ ಇಲ್ಲಪ್ಪ ಅಂದ್ರೆ ನಾಚಿಕೆ ಆಗಬೇಕು ಇವ್ರಿಗೆ. ಆದ್ದರಿಂದ ಇವತ್ತಿನ ದಿವಸ ಇಡೀ ಒಂದು ಮಹಿಳೆಯರಿಗೆ ಸಮಸ್ತ ಮಹಿಳೆಯರ ಆಶೆಗೆ ಇವತ್ತಿನ ದಿವಸ ಧಕ್ಕೆ ತರುವಂಥ ಕೆಲಸ ಇವತ್ತಿನ ದಿವಸ ಈ ಸರ್ಕಾರದಲ್ಲಿ ಆಗಿದೆ. ಆದ್ದರಿಂದ ಕೂಡಲೇ ಅವರನ್ನು ಸಚಿವ ಸಂಪುಟದಲ್ಲಿ ಇವತ್ತು ಸೇರ್ಪಡೆ ಮಾಡಿಕೊಳ್ಬೇಕು. ಮತ್ತು ಕರ್ನಾಟಕ ರಾಜಕಾರಣ ಇವತ್ತಿಂದ, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಮೊನ್ನೆ ಸೇರಿದವರೆಲ್ಲರೂ ಇವತ್ತು ಈ ಕಡೆ ಅಜಯ್ ಸಿಂಗ್ ಅವರಾಗಿರ್ಬೋದು, ಆಮೇಲೆ ಆ ಕಡೆ ನಮ್ಮ ಶಾಮನೂರು ಶಿವಶಂಕರ್ ಫ್ಯಾಮಿಲಿ ಆಗಿರ್ಬೋದು, ಆ ಕಡೆ ಜಾರಕಿಹೊಳಿ ಫ್ಯಾಮಿಲಿ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಎಲ್ಲರೂ ಪೂರಾ ಹೆಂಗಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇವತ್ತಿಂದ ಸಿರ್ಲಾರ್ದಂಗೆ ಇದೆ ಕರ್ನಾಟಕದಲ್ಲಿ. ಈ ಹಂಗೆ ಪೂರಾನೇ ಎನ್ಸಿಸ್ಟೆನ್ಸಿ ಪ್ರಾಪರ್ಟಿ ಅನ್ನಂಗೆ ಆಗ್ಯದ. ಮತ್ತು ಮಾತು ಹೇಳಿದ್ರೆ ನಾವು ಬುದ್ಧ, ಬಸವ, ಅಂಬೇಡ್ಕರು, ಪ್ರಜಾಪ್ರಭುತ್ವ, ಸಂವಿಧಾನ, ಈ ರೀತಿಯಾದಂಥ ಒಂದು ಇವತ್ತು ಅಸಮತೋಲನ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇದು ಭಾಳ ದಿನ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿದಲ್ಲಿ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ತಕ್ಕ ಪಾಠ ಇವರಿಗೆ ಕಲಿಸ್ತಾರ ಎನ್ನುವ ಸಂದೇಶವನ್ನು ಇವತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ತರ್ತಾ ಇದ್ದೀವಿ. ಆದ್ದರಿಂದ ತಾವು ದಯವಿಟ್ಟು ತಮ್ಮ ಈ ಒಂದು ಸುದ್ದಿಯನ್ನು ನಮ್ಮ ಸರ್ಕಾರ ಗಮನ ಮುಟ್ಟುವ ನಿಟ್ಟಿನಲ್ಲಿ ತಾವೆಲ್ಲ ಪ್ರಕಟ ಮಾಡಬೇಕೆನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತೀವಿ.